ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಟ್ಯೂಸ್ಡೇ ವ್ಲಾಗ್ ಆಗಿದೆ. ಇನ್ನು ಮಾಮೂಲಿ ಪ್ರತಿದಿನದಂತೆ ಬೆಳಗ್ಗೆ ನಾನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎದ್ದು ಸ್ವಲ್ಪ ಎಕ್ಸಸೈಸಸ್ ಎಲ್ಲ ಮಾಡಿ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಅಡುಗೆ ಮನೆಗೆ ಬಂದೆ. ಇವತ್ತು ನಾನು ಒಬ್ಬಳೇ ಇದ್ದಿದ್ದು. ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಿದ್ದರು, ಹಾಗಾಗಿ ಪಾಪನ್ನು ಸ್ಕೂಲಿಗೆ ಕಳಿಸೋದು ನಂದೇ ಆಗಿತ್ತು. ಅದಕ್ಕೆ ಇವತ್ತು ಚಪಾತಿ ಮತ್ತು ಇದು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ. ಇದು ಬೀಟ್ರೋಟ್ ಪಲ್ಯ ಅಂತಂದರೆ ಇದು ಮಾಮೂಲಿ ಅಲ್ಲ, ಸ್ವಲ್ಪ ಕಾಳೆಲ್ಲ ಹಾಕಿ, ಅಂದರೆ ಇದು ತರಕಾರಿ ವಿತ್ ಕಾಳು ಹಾಕಿ ಮಾಡೋ ಅಂಥ ಪಲ್ಯ. ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ಕೊಳ್ಳೋಕ್ಕೆ ಬಂದೆ. ಇನ್ನು ಮಾಮೂಲಿ ಅಂತ ನಾನು ಒಂದು ಬಿಸಿನೀರು ಇಟ್ಕೊಂಡಿದ್ದೆ. ಇದು ಮಳೆಗಾಲ ಅಂತಲ್ಲ, ನಾವು ನಮ್ಮ ಪಾಪುಗೂ ಅಷ್ಟೇ ನಾವು ಬಿಸಿನೀರನ್ನೇ ಸಹ ಕುಡಿಯೋದು. ಹಾಗಾಗಿ ಬಿಸಿನೀರೆಲ್ಲ ಇಟ್ಕೊಂಡು ನಾನು ಒಂದು ಲೋಟ ಕುಡಿದು ಮೊದಲು ನನಗೆ ಸ್ವಲ್ಪ ಆರಾಮಾಗಿ ಆಮೇಲೆ ನಂತರ ಕೆಲಸ ಮಾಡ್ಕೊಳ್ಳೋಣ ಅಂತ ಬಿಸಿನೀರು ತಗೊಂಡು ಕುಡಿತಾ ಇದ್ದೆ. ನಂತರ ಅಡುಗೆ ಮನೆಗೆ ಬಂದು ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಇಲ್ಲಿ ಕುಕ್ಕರಲ್ಲಿ ನೀರು ಕಾಯಕ್ಕಿಟ್ಟಿದ್ದೆ. ಕಾದ್ಮೇಲೆ ಸ್ವಲ್ಪ ಹೆಸ್ರು ಕಾಳು ಮತ್ತು ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋ ಅಂಥ ಬೀಟ್ರೂಟನ್ನ ಸೇರಿಸಿ ಒಂದು ವಿಷಲ್ ಬರೆಸ್ಕೊಂಡ್ರೆ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತಂದರೆ ಇದಕ್ಕೆ ಎಷ್ಟು ಬೇಕಷ್ಟು ಸೇರಿಸ್ತಾ ಇದ್ದೀನಿ. ಪಲ್ಯಕ್ಕೂ ಆಮೇಲೆ ಸೇರಿಸ್ತೀನಿ. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸಿ ಒಂದು ವಿಷಲ್ ಬರೆಸ್ಕೊಂಡ್ರೂ ಸಹ ಸಾಕಾಗುತ್ತೆ. ಇನ್ನು ನಾನು ತರಕಾರಿ ಎಲ್ಲ ಯೂಸ್ ಮಾಡ್ತೀನಿ, ಆದರೆ ನಾನು ಈ ರೀತಿ ಕುತ್ಕೊಂಡೇ ಹೆಚ್ಚೋದು. ನನಗೆ ಈ ರೀತಿ ಕುತ್ಕೊಂಡು ಹೆಚ್ಚೋದ್ರಿಂದ ಏನೋ ಒಂಥರ ನಾವು ಕುತ್ಕೊಂಡು ಮಾಡೋದ್ರದ್ದು, ನಾವು ಹಿಂದಿನ ಕಾಲದವರಂಗೆ ಅವರು ಕುತ್ಕೊಂಡು ಹೆಚ್ಚುತ್ತಿದ್ದು. ನನಗೆ ಈ ರೀತಿ ಕುತ್ಕೊಂಡು ಹೆಚ್ಚೋದ್ರಲ್ಲಿ ಏನೋ ಒಂಥರ ಖುಷಿ. ಹೆಂಗಿದ್ರು ಬೇಗ ಎದ್ದಿರ್ತೀನಲ್ವ, ಹಾಗಾಗಿ ನಾನಿಲ್ಲಿ ಅರ್ಜೆಂಟ್ ಮಾಡ್ಕೊಂಡು ಅಲ್ಲಿ ನಿಂತ್ಕೊಂಡೆಲ್ಲ ಹೆಚ್ಕೊಳ್ಳಲ್ಲ. ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಬಂದು ಈ ರೀತಿ ಕುತ್ಕೊಂಡೆ ನಾನು ತರಕಾರಿನೆಲ್ಲ ಹೆಚ್ಕೊಳ್ಳೋದು. ಇದರಿಂದ ನಮಗೆ ಕುತ್ಕೊಳ್ಳೋದ್ರಿಂದ ಒಂಥರ ಏನೋ ಒಂದು ಈಗ ನಮ್ಮ ಬಾಡಿಗೆ ಒಂದು ಎಕ್ಸಸೈಸ್ ಥರ ಆಗುತ್ತೆ. ಹಾಗಾಗಿ ನಾನು ನಿಂತ್ಕೊಳ್ಳಲ್ಲ, ಕೂತ್ಕೊಂಡು ತರಕಾರಿನೆಲ್ಲ ಹೆಚ್ಕೊಳ್ಳೋದು. ಈ ಕಡೆ ಕೂಗಿತ್ತು, ಅದನ್ನು ನಾನಿಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಆ ರಸದಲ್ಲಿ ಸಾಂಬಾರು ಥರ ಮಾಡ್ಕೊಬೋದು. ಇದು ಪಲ್ಯನೂ ಆಗುತ್ತೆ, ಆ ರಸದಿಂದ ಸಾಂಬಾರು ಸಹ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ಪಲ್ಯಕ್ಕೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೂಗಿರೋ ಅಂಥ ಬೀಟ್ರೂಟ್ನ ತಗೊಂಡು ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಗ್ಗರಣೆ ಹಾಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಹೇಳಿರೋದು ಸೆಲ್ಫ್ ಲವ್ ಮತ್ತು ಸೆಲ್ಫ್ ಬೌಂಡ್ರಿ ಅಂತ. ಇದನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ. ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಂತರ ನಾನಿಲ್ಲಿ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ತೀನಿ. ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಹಾಕಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಈಗ ಸ್ವಲ್ಪ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾದಾದಮೇಲೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ನಂತರ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ನೋಡಿ ಹಾಕ್ಕೊಬೇಕು. ಇಲ್ಲಿ ತೊಗೊಂಡಿರೋಂಥ ಹೆಚ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಫ್ರೈ ಆದಮೇಲೆ ನಾನು ತೊಗೊಂಡಿರೋಂಥ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮಾತ್ರ ಸೇರಿಸ್ತಾ ಇದ್ದೀನಿ. ಏಕೆಂತಂದರೆ ನಾನು ಬೀಟ್ರೋಟು ಕಾಳಿಗೆ ಆವಾಗಲೇ ಸೇರಿಸಿದ್ದೆ, ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಇವಾಗ ಕೂಗಿಸಿಟ್ಕೊಂಡಿರೋಂಥ ಬೀಟ್ರೋಟು ಮತ್ತು ಕಾಳುಗಳ್ನ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಕೊನೆಗೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಅಂದರೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಏನೂ ಬೇರೆ ಮಸಾಲ ಪದಾರ್ಥಗಳು ಹಾಕಲ್ಲ. ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಇದು ಸಾಂಬಾರು ಆಗುತ್ತೆ ಮತ್ತು ತರಕಾರಿ ಜೊತೆ ಕಾಳು ನೆನೆಸಿರೋಂಥ ಕಾಳುಗಳು ಕೊಡ್ತೀವಲ್ಲ, ಮಕ್ಕಳಿಗೂ ಒಳ್ಳೆಯದು, ನಮಗೂ ಸಹ ಒಳ್ಳೆಯದು, ಮೊಳಕೆ ಕಟ್ಟಿರೋ ಕಾಳುಗಳು. ಹಾಗಾಗಿ ಇನ್ನೇ ಚಪಾತಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಹೇಳಿದೆ ಸೆಲ್ಫ್ ಲವ್ ಮತ್ತು ಸೆಲ್ಫ್ ಬೌಂಡ್ರಿ ಅಂತ. ಯಾವುದಾದ್ರೂ ಅಷ್ಟೇ ಫ್ರೆಂಡ್ಸ್, ನಾವು ಅಗತ್ಯ ಮೀರಿ ನಾವು ಯಾರನ್ನೂ ಸಹ ಹೆಚ್ಚಿಗೆ ಹಚ್ಕೊಬಾರ್ದು. ನಾವು ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಮಾತು ನಮಗೆ ನಾವು ಬೌಂಡ್ರಿ ಹಾಕ್ಕೊಂಡ್ಲೇಬೇಕು. ನಾವು ಸಹಾಯನೂ ಅಷ್ಟೇ, ನಾವು ಸಹಾಯ ಮಾಡಬೇಡಿ ಅಂತ ಹೇಳ್ತಿಲ್ಲ, ಯಾವುದೂ ಅತಿಯಾಗಿರಬಾರ್ದು. ಅವ್ರಿಗೆ ಬೇಕಿಲ್ಲ ಅಂತಂದರೂ ನಾವು ಮಾಡ್ತೀವಿ ಅಂತ ನಾವು ಯಾವತ್ತೂ ಹೋಗಬಾರ್ದು. ಸೆಲ್ಫ್ ಬೌಂಡ್ರಿ ಹಾಕ್ಕೊಂಡ್ಲೇಬೇಕು. ನಮಗೆ ನಾವು ಖುಷಿಯಾಗಿರಬೇಕು ಅಂತಂತಂದರೆ ಸೆಲ್ಫ್ ಬೌಂಡ್ರಿ ಅನ್ನೋದು ತುಂಬ ಮುಖ್ಯ. ಅವಶ್ಯಕತೆ ಮೀರಿ ನಾವು ಯಾರಿಗೂ ಸಹ ಸಹಾಯ ಮಾಡಬಾರ್ದು. ಅದು ಮಾಡಿರ್ತೀವಿ, ಬಟ್ ಅದು ಅವ್ರಿಗಾಗಿರುತ್ತೆ, ಆದಮೇಲೆ ಅವರು ಅದರಿಂದ ತಗೊಳ್ಳೋದು ಅದು ನೆಗೆಟಿವ್ ಹುಡುಕ್ತಾರೆ ಅದರಲ್ಲಿ. ಆವಾಗ ನಾವು ಬೇಜಾರು ಮಾಡ್ಕೊಳೋದು. ಅದಕ್ಕಿಂತ ನಾವು ಅವರೆಷ್ಟು
ಕೇಳ್ತಾರ ನಮಗೆ ಎಷ್ಟು ಅಷ್ಟು ಸಹಾಯ ಮಾಡೋಣ, ಅದನ್ನು ಮೀರಿ ನಾವು ಯಾರಿಗೂ ಸಹ ಸಹಾಯ ಮಾಡಬಾರ್ದು. ಅವ್ರಿಗೆ ಬೇರೆಯವ್ರಿಗೆ ಟೈಮ್ ಕೊಡೋದನ್ನ ನಮಗೆ ನಾವು ಕೊಟ್ಕೊಳ್ಳೋಣ. ನಮಗೆ ನಾವು ಕೊಟ್ಕೊಂಡು ನಮ್ಮನ್ನು ನಾವು ಸೆಲ್ಫ್ ಲವ್ ನಮ್ಮನ್ನು ನಾವು ಮಾಡಿಕೊಂಡ್ರೆ ಖಂಡಿತ ನಾವು ಅದೇನು ನಮಗೆ ಒಂದು ಪಾಸಿಟಿವ್ ಇರುತ್ತೆ. ನಾವು ಬೇರೆಯವ್ರದ್ದು ಬಗ್ಗೆ ತಲೆನೇ ಕೆಡ್ಸ್ಕೊಳಂಗಿರಲ್ಲ. ಅದು ನೆಗೆಟಿವ್ ಥಿಂಕಿಂಗ್ ಅನ್ನೋದೇ ಬರಲ್ಲ. ಬೇರೆಯವರು ಇದಕ್ಕೆಲ್ಲ ನಾವು ಯಾರಿಗಾದ್ರೂ ಅಷ್ಟೇ ಅವಶ್ಯಕತೆ ಮೀರಿ ನಾವು ನಮ್ಮ ಮನೆ ಮೆಂಬರ್ಸ್ಗಾದರೂ ಅಷ್ಟೇ, ಫ್ರೆಂಡ್ಸ್ಗಾದರೂ ಅಷ್ಟೇ ಅವಶ್ಯಕತೆ ಮೀರಿ ನಾವು ಯಾವತ್ತೂ ಯಾರಿಗೂ ಸಹಾಯ ಮಾಡಬಾರ್ದು. ಅದನ್ನು ಮಾಡಿ ಅದರಿಂದ ಏನೋ ಆಗಿ ಆಮೇಲೆ ಅವ್ರು ಏನೋ ಅಂದರು ಅಂತ ನಾವು ಅಂದ್ಕೊಳೋದಕ್ಕಿಂತ ನಮಗೆ ನಾವು ಬೌಂಡ್ರಿ ಹಾಕ್ಕೊಬೇಕು. ನಮಗೆ ನಾವು ಬೌಂಡ್ರಿ ಹಾಕ್ಕೊಂಡಾಗ ನಾವು ನಮ್ಮದು ಅಂತ ನಾವಿದ್ದಾಗ ಹೇಳ್ತಿದ್ನಲ್ವ, ಒಂದು ಫೋನೇ ಆಗಲಿ, ಒಂದು ಸೀರಿಯಲ್ಲೇ ಆಗಲಿ, ಯಾವುದೇ ಆಗಲಿ ಒಂದು ಅತಿ ಆಗಬಾರ್ದು. ಅದಕ್ಕೆ ಎಷ್ಟು ಬೇಕು ಅಷ್ಟು ಲಿಮಿಟ್ ಕೊಡಬೇಕು. ನಾವು ಫ್ಯಾಮಿಲಿ ಜೊತೆ ಫೋನೇ ಆಗಲಿ, ಫ್ರೆಂಡ್ಸ್ ಜೊತೆ ಫೋನೇ ಆಗಲಿ, ಯಾವುದ್ರ ಜೊತೆ ಆಗಲಿ ಯಾವುದೂ ಅತಿ ಆಗಬಾರ್ದು. ಈಗ ನಾವು ಫೋನ್ ನೋಡೋದೇ ಆಗಲಿ ಎಲ್ಲದಕ್ಕೂ ಸಹ ಒಂದು ಬೌಂಡ್ರಿ ಅಂತ ನಾವು ಹಾಕ್ಕೊಬೇಕು. ಈ ರೀತಿ ಹಾಕ್ಕೊಂಡಾಗ ನಮಗೆ ಹೆಚ್ಚಿಗೆ ಟೈಮ್ ಕೊಡೋದಕ್ಕೆ ನಮ್ಮ ಮೇಲೆ ನಮಗೆ ಟೈಮ್ ಕೊಡೋದಕ್ಕೆ ಆಗುತ್ತೆ. ಅದು ಎಲ್ಲದೂ ಇಲ್ಲ ಅಂತಂದಾಗ ಆಟೋಮೆಟಿಕಲಿ ನಾವು ಟೈಮ್ ಕೊಟ್ಟೇ ಕೊಡ್ತೀವಿ. ಆವಾಗ ನಾವು ಖುಷಿಯಾಗಿರ್ಬೋದು ಲೈಫಲ್ಲಿ. ಅದು ಸೆಲ್ಫ್ ಲವನ್ನು ನಾವು ಸೆಲ್ಫ್ ಬೌಂಡ್ರಿ ಹಾಕ್ಕೊಂಡು ಆ ಸೆಲ್ಫ್ ಲವ್ನ ನಮಗೆ ನಾವು ಮಾಡಿಕೊಂಡ್ರೆ ನಾವು ತುಂಬ ಖುಷಿಯಾಗಿರ್ತೀವಿ. ಹಾಗಾಗಿ ಯಾರಿಗೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ. ಹೆಲ್ಪ್ ಮಾಡಿ, ಬೇಡ ಅಂತ ಹೇಳಲ್ಲ, ಎಷ್ಟು ಬೇಕು ಅಷ್ಟು ಮಾಡೋಣ. ನಾವು ನಮಗೆ ಅವಶ್ಯಕತೆ ಅಂತ ಮೀರಿ ಯಾರಿಗೂ ಸಹ ನಾವು ಮಾಡಬಾರ್ದು. ಆಮೇಲೆ ಯಾರಿಗೂ ಸಜೆಷನ್ ಸಹ ನಾವು ಕೊಡಬಾರ್ದು. ನಾವು ಅದು ತಗೊಂಡು ಹೆಲ್ಪ್ ತಗೊಂಡಿರ್ತಾರೆ, ಬಟ್ ಅದು ಅವ್ರು ನೆಗೆಟಿವಾಗಿ ಹೇಳಿದಾಗ ಅದು ಸಹಿಸ್ಕೊಳ್ಳೋಂಥ ಶಕ್ತಿ ಯಾರಿಗೂ ಇರಲ್ಲ. ಅವ್ರು ಅಂದರು ಅಂತ ನಾವು ಕೊರಗೋದ್ಕಿಂತ ಥಿಂಕ್ ಮಾಡೋದಕ್ಕಿಂತ ಮೊದಲೇ ನಮಗೆ ನಾವು ಬೌಂಡ್ರಿ ಹಾಕ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ. ಹಂಗಾಗಿ ಬೌಂಡ್ರಿ ಹಾಕ್ಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿಸಿ, ನಾವು ತುಂಬ ಚೆನ್ನಾಗಿರ್ತೀವಿ. ಅದು ಮಾಡಿದಾಗ ಅದನ್ನೇ ಟೈಮ್ನ ನಮ್ಮ ಆರೋಗ್ಯಕ್ಕೆ ಕೊಡೋಣ, ನಮಗೆ ಕೊಡೋಣ. ಆ ಟೈಮ್ನ ನಮ್ಮನ್ನು ನಾವು ಲವ್ ಮಾಡ್ಕೊಳ್ಳೋಣ. ಆ ಲವ್ ಮಾಡ್ಕೊಂಡಾಗ ನಮಗೋಸ್ಕರ ಅಲ್ಲ, ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ಮ ಮಕ್ಕಳು, ನಮ್ಮ ಗಂಡಂದಿರಿಗೋಸ್ಕರ ನಮ್ಮನ್ನು ನಾವು ಲವ್ ಮಾಡ್ಕೊಬೇಕು. ಇವಾಗ ಹೆಂಗಿರುತ್ತೆ ಅಂತಂದರೆ ಏನೇ ದುಡ್ಡಿರ್ಬೋದು, ಆರೋಗ್ಯ ಕೊಂಡ್ಕೊಳ್ಳೋಕ್ಕಾಗಲ್ಲ ಇವಾಗಿನ ಪರಿಸ್ಥಿತಿಲಿ. ನಾವು ದೈಹಿಕವಾಗಲಿ ಮಾನಸಿಕವಾಗಲಿ ನಾವು ಕುಗ್ಗಿಬಿಡ್ತೀವಿ. ಆ ರೀತಿ ಕುಗ್ಗಬಾರ್ದು ಅಂತಂತಂದರೆ ನಾವು ನಮ್ಮನ್ನು ಲವ್ ಮಾಡೋಕ್ಕೆ ಶುರು ಮಾಡಬೇಕು. ಆವಾಗ ನಮ್ಮ ಸೆಲ್ಫ್ ಲವ್ ಅನ್ನೋದು ತುಂಬ ದೊಡ್ಡದು. ನಮ್ಮನ್ನು ನಾವು ಪ್ರೀತಿಸ್ಬೇಕು. ನಮ್ಮಲ್ಲಿ ನಾವೇನಿದೆ ಪಾಸಿಟಿವ್ ನಾವು ತಗೊಳ್ಳೋಣ. ನಾವು ಮಾಡ್ತಾಯಿದ್ದೀವಿ, ಇದರಿಂದ ನನಗೆ ಒಳ್ಳೆಯದಾಯಿತು, ನನ್ನ ಆರೋಗ್ಯ ಚೆನ್ನಾಗಾಯಿತು, ಎಲ್ಲದನ್ನು ಸಹ ನಾವು ಈ ರೀತಿ ತೊಗೊಂಡಾಗ ಬೇರೆಯವ್ರ ಬಗ್ಗೆ ನಾವು ಯಾವುದಕ್ಕೂ ಸಹ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಚೆನ್ನಾಗಿರ್ತೀವಿ ಲೈಫಲ್ಲಿ. ಹಾಗಾಗಿ ಯಾವುದೂ ಅಷ್ಟೇ ನಮ್ಮ ಮಾತು ಅವಶ್ಯಕತೆ ತಕ್ಕಂತಿರಲಿ, ಸೆಲ್ಫ್ ಬೌಂಡ್ರಿ ಹಾಕ್ಕೊಳ್ಳೋಣ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.